ನಾನು ನನ್ನ ಗಂಡ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಯಾರ ದೃಷ್ಟಿ ನಮ್ಮ ಮೇಲೆ ಬಿತ್ತೋ ತಿಳಿದಿಲ್ಲ. ನನಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಉಂಟಾಯಿತು. ಆಗ ಡಾಕ್ಟರ್ ಹೇಳಿದ್ದು ಒಂದೇ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತದೆ ಅಂತ. ಆಗ ನನ್ನ ಗಂಡ ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕನ ಮನೆಗೆ ಹೋದೆ. ಅವನು ನನಗೆ ತುಂಬ ಪರಿಚಯ. ದುಡ್ಡನ್ನು ಕೇಳಿದಾಗ, ನೀನು ಎಷ್ಟು ಕೇಳಿದರೂ ಅಷ್ಟು ದುಡ್ಡನ್ನು ಕೊಡುತ್ತೇನೆ. ದಯವಿಟ್ಟು ಈ ರಾತ್ರಿ ನಾನು ಹೇಳಿದ ಹಾಗೆ ಕೇಳಲೇಬೇಕು. ಇದೊಂದು ರಾತ್ರಿ ಮಾತ್ರ ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡುತ್ತೇನೆ ಅಂತ ಬಲವಂತವಾಗಿ ನನ್ನನ್ನು ಅವನ ಬೆಡ್ರೂಮ್ಗೆ ಕರೆದುಕೊಂಡು ಹೋದ. ನಾನು ಅಳಲು ಶುರು ಮಾಡಿದೆ. ನಾನು ಆ ರೀತಿಯ ಹುಡುಗಿ ಅಲ್ಲ. ನನಗೆ ಮದುವೆ ಆಗಿದೆ. ನಿಮಗೂ ಮದುವೆ ಆಗಿದೆ ಅಲ್ಲವೇ ಸರ್? ನೀನು ಏನು ಹೇಳಿದರೂ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಬಗ್ಗೆ ನನಗೆ ಮೊದಲಿನಿಂದಲೂ ಕಣ್ಣಿತ್ತು ಅಂತ ಬಲವಂತವಾಗಿ ಅವರ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಬಾಗಲಾಕಿದ. ಮುಂದೆ ನನ್ನ ಬದುಕು ಇನ್ನು. ನನ್ನ ಗಂಡ, ಅವನಿಗೆ ನನ್ನ ಮುಖ ಹೇಗೆ ತೋರಿಸಲಿ? ಅಯ್ಯೋ! ನನ್ನ ಹೆಸರು ಪಾರು, ನನ್ನ ಗಂಡ ಶ್ರೀಧರ್. ಇಬ್ಬರು ಪ್ರೀತಿಸಿ ಮದುವೆ ಆದೆವು. ನಮ್ಮಿಬ್ಬರದು ಒಂದು ಸುಖಿ ದಾಂಪತ್ಯ. ಜಾತಕ ನೋಡಿದರೂ ಕೂಡ ಅಷ್ಟು ಹೊಂದಾಣಿಕೆ ಆಗುತ್ತಿರಲಿಲ್ಲವೇನೋ. ಅಷ್ಟೊಂದು ಹೊಂದಾಣಿಕೆ ಇರುತ್ತದೆ. ಎಲ್ಲರಿಗೂ ನಮ್ಮ ಮೇಲೆ ಕಣ್ಣು. ನಮ್ಮ ಸಂಬಂಧಿಕರೆಲ್ಲ ಆದಷ್ಟು ನಮ್ಮಿಬ್ಬರನ್ನು ದೂರ ಮಾಡಲು ಸತತವಾದ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾರೆ. ಆದರೆ ನಾವುಗಳು ಅನ್ಯೋನ್ಯವಾಗಿರುವುದರಿಂದ ಅವರ ಪ್ರಯತ್ನ ವಿಫಲವಾಗುವಂತೆ ಮಾಡುತ್ತೇವೆ. ಈ ಪ್ರಯತ್ನದಲ್ಲಿ ನನಗೆ ಸಿಕ್ಕಿದ್ದು ನನ್ನ ಅತ್ತೆ, ಮಾವ, ನಾದಿನಿ. ನಾವು ಪ್ರೀತಿಸಿ ಮದುವೆ ಆದೆವು. ಇಬ್ಬರು ಬೇರೆ ಬೇರೆ ಸಮುದಾಯ ಆಗಿದ್ದರಿಂದ ಮನೆಗಳಲ್ಲಿ ಒಪ್ಪಿಕೊಂಡಿಲ್ಲ. ನನ್ನ ಅಪ್ಪ ಅಮ್ಮ ಅಂತೂ ಸದ್ಯಕ್ಕೆ ಒಪ್ಪುವ ರೀತಿ ಕಾಣುತ್ತಿಲ್ಲ. ಆದರೆ ನನ್ನ ಮಾವ ಮತ್ತು ಅತ್ತೆಯವರು ತುಂಬ ಒಳ್ಳೆಯವರು. ಮದುವೆ ಆದ 3 ತಿಂಗಳಿಗೆ ನನ್ನನ್ನು ಅವರ ಸೊಸೆ ಅಲ್ಲ ಮಗಳು ಅಂತ ಒಪ್ಪಿಕೊಂಡರು. ಅವರ ಮಗಳನ್ನು ಎಷ್ಟು ಪ್ರೀತಿಸುತ್ತಾರೋ ನನ್ನನ್ನು ಕೂಡ ಅಷ್ಟೇ ಪ್ರೀತಿಸುತ್ತಾರೆ. ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಪ್ರತಿ ಬಾರಿಯೂ ಅವರಿಗೆ ಇಷ್ಟವಾಗುವ ಕೆಲಸವನ್ನು ಮಾಡಬೇಕು ಅನ್ನುವುದೇ ನನ್ನ ಆಸೆ. ನನ್ನ ಮಾವನವರು ನನ್ನ ತಂದೆಯವರ ಮನೆಯಲ್ಲಿ ತುಂಬ ವರ್ಷಗಳಿಂದ ಡ್ರೈವರ್ ಕೆಲಸ ಮಾಡುತ್ತಿದ್ದರು. ಅವರ ಮೇಲೆ ಎಲ್ಲರಿಗೂ ಪ್ರೀತಿ, ಗೌರವ ಇದೆ. ನನ್ನ ಮಾವನವರಿಗೆ ಅನಾರೋಗ್ಯ ಇದ್ದಾಗ ಅವರ ಮಗ ಶ್ರೀಧರ್ನನ್ನು ಡ್ರೈವರ್ ಆಗಿ ಕಳುಹಿಸುತ್ತಿದ್ದರು. ಅಪ್ಪ ಯಾರ ಜೊತೆಯೂ ನನ್ನನ್ನು ಕಳುಹಿಸುತ್ತಿರಲಿಲ್ಲ. ಆದರೆ ಶ್ರೀಧರ್ ಬರಲಿ, ಅವರ ಅಪ್ಪ ಬರಲಿ ಮಾತ್ರ ನನ್ನನ್ನು ಕಾಲೇಜಿಗೆ ಕಳಿಸುತ್ತಾ ಇದ್ದಿದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದರು. ಅದಕ್ಕಿಂತ ಹೆಚ್ಚಿಗೆ ಅಷ್ಟೊಂದು ನಂಬಿಕೆ ಇತ್ತು ಅವರುಗಳ ಮೇಲೆ. ಶ್ರೀಧರ್ ಮೇಲೆ ಸಣ್ಣ ಪುಟ್ಟ ವಿಷಯವನ್ನು ಹೇಳುತ್ತಿದ್ದೆ ಅಮ್ಮನ ಹತ್ತಿರ, ಅವನನ್ನು ನನ್ನ ಜೊತೆ ಕಳುಹಿಸಬೇಡಿ ಅಂತ. ಆದರೆ ಅಮ್ಮ ಒಪ್ಪುತ್ತಿರಲಿಲ್ಲ. ನಿನ್ನ ಮಾತನ್ನು ಇಲ್ಲಿ ಯಾರು ಕೇಳುತ್ತಾರೆ? ನೀನಿನ್ನೂ ಚಿಕ್ಕವಳು, ನಿನಗೆ ಏನು ಗೊತ್ತು? ನಾವು ಪ್ರಪಂಚವನ್ನು ನೋಡಿದ್ದೇವೆ, ನಾನು ಮತ್ತು ನಿನ್ನ ಅಪ್ಪ ಅಂತ ಅಮ್ಮ ನನ್ನ ಬಾಯನ್ನು ಮುಚ್ಚಿಸುತ್ತಿದ್ದಳು. ಏನಾದರೂ ಮಾಡಿ ಇವನನ್ನು ಕೆಟ್ಟವನು ಮಾಡಲೇಬೇಕಾ ಅಂತ ನಾನು ಪಣ ತೊಟ್ಟೆ. ಏಕೆಂದರೆ ಶ್ರೀಧರ್ ಅವರ ಅಪ್ಪನ ರೀತಿ ತುಂಬ ಒಳ್ಳೆಯವನು, ತುಂಬ ಕಂಫರ್ಟ್. ಅದೆಲ್ಲ ಗೊತ್ತಿದ್ದರೂ ಕೂಡ ಅವನಿಗೆ ಕೆಟ್ಟದ್ದು ಮಾಡಬೇಕು ಅನ್ನುವ ಆಸೆ. ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವನು ನನ್ನ ಬಲಾತ್ಕಾರ ಮಾಡುತ್ತಿದ್ದಾನೆ ಅನ್ನುವ ರೀತಿ ನಟಿಸಿದೆ. ಆಗ ಅಲ್ಲೇ ಇದ್ದ ಅಕ್ಕಪಕ್ಕ ಜನರು ಸೇರಿ ಅವನಿಗೆ ಚೆನ್ನಾಗಿ ಹೊಡೆದರು. ಅದು ಸಾಲದು ಎಂಬಂತೆ ಈ ವಿಷಯವೆಲ್ಲ ನ್ಯೂಸ್ ಚಾನಲಲ್ಲಿ ಬಂದಿತು. ಮನೆಯಲ್ಲಿ ಎಲ್ಲರೂ ಕೂಡ ಶ್ರೀಧರ್ ಮೇಲೆ ಬೇಸರಗೊಂಡರು. ಇಷ್ಟು ದಿನ ಅವನನ್ನು ನಂಬಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿತ್ತು. ಕೊನೆ ಪಕ್ಷ ಇಷ್ಟಾದರೂ ನಾನು ಅವನ ಮೇಲೆ ಸೇಡು ತೀರಿಸಿಕೊಂಡೆ ಅಂತ. ಆದರೆ ನನ್ನಲ್ಲಿರುವ ಪಾಪ ಪ್ರಜ್ಞೆ ಪ್ರತಿದಿನ ನನ್ನನ್ನು ಕೊಲ್ಲುತ್ತಿತ್ತು. ನಾನು ಭಯದಿಂದ ಇರುತ್ತಿದ್ದೆ. ಆಗ ನನ್ನ ಗೆಳತಿ ಹೇಳಿದಳು, ಒಂದೇ ಒಂದು ಬಾರಿ ಅವನಲ್ಲಿ ಕ್ಷಮೆ ಕೇಳು, ಮನೆಯಲ್ಲಿ ನಿನ್ನ ಹೆತ್ತವರಿಗೂ ಸತ್ಯವನ್ನು ತಿಳಿಸು ಅಂತ. ವಿಧಿ ಇಲ್ಲದೆ ನಾನು ಒಂದು ಪ್ರೆಸ್ ಮೀಟ್ ಕರೆದು ಅಲ್ಲಿ ಸತ್ಯವನ್ನು ತಿಳಿಸಿದೆ. ಅಂದಿನಿಂದ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವ ನನ್ನ ಅಪ್ಪನಿಗೆ ಅವಮಾನಗಳು ಶುರುವಾದವು. ನನಗಿಂತ ಹೆಚ್ಚಾಗಿ ಈಗ ಯಾವುದೇ ದಾರಿ ಇಲ್ಲ. ಸಮಯ ಬದಲಾಗುವವರೆಗೂ ಕಾಯಬೇಕು.
ಮನೆಯಲ್ಲಿ ಎಲ್ಲರೂ ನನ್ನ ಮೇಲೆ ಬೇಸರಗೊಂಡರು. ಅಪ್ಪ ಮಾತ್ರ, ನೀನು ಮಾಡಿದ್ದು ಸರಿ, ಇಂತಹ ಕೆಲಸ ಮಾಡಲು ಎಲ್ಲರೂ ಹೆದರುತ್ತಾರೆ, ಆದರೆ ನೀನು ಧೈರ್ಯವಂತೆ. ನಾನು ಅವನನ್ನು ಪ್ರೀತಿಸುವ ವಿಷಯ ಮನೆಯಲ್ಲಿ ಎಲ್ಲರಿಗೂ ಹೇಳಿದೆ. ಚಿಕ್ಕ ಮಗು ಇನ್ನೂ ಏನೂ ತಿಳಿಯುವುದಿಲ್ಲ, ಹುಡುಗಾಟಕ್ಕೆ ಮಾತನಾಡುತ್ತಾಳೆ ಅಂತ ಸುಮ್ಮನಾದರು. ಆದರೆ ಅವರಿಗೆ ಗೊತ್ತಿಲ್ಲ ನಾನು ಏನು ಬೇಕಾದರೂ ಮಾಡುತ್ತೇನೆ ಅಂತ. ತುಂಬ ಎಲ್ಲರ ಹತ್ತಿರ ಬೇಡಿದೆ, ಅದರಲ್ಲಿ ಅಪ್ಪ ಅಮ್ಮನ ಹತ್ತಿರ ಅಂತೂ ಜಾಸ್ತಿ ಆಯಿತು. ಯಾರೂ ಕೂಡ ನನ್ನ ಪ್ರೀತಿಗೆ ಒಪ್ಪಿಗೆ ಸೂಚಿಸಲಿಲ್ಲ. ಬದಲಿಗೆ ಅಪ್ಪ ಅವರ ಗೆಳೆಯನ ಮಗ ರಮೇಶ್ನ ಜೊತೆ ನನ್ನ ಮದುವೆಯನ್ನು ಮಾಡಿಸಿದರು. ಎಲ್ಲ ತಯಾರಿ ಮಾಡುತ್ತಿದ್ದರು. ನಾನು ನಿನ್ನನ್ನು ಸಾಕಿದ್ದೇನೆ, ಈ ಸಂದರ್ಭದಲ್ಲಿ ನನ್ನ ಮಾತನ್ನು ತೆಗೆದುಹಾಕಬಾರದು. ಮದುವೆಯಾದ ಮೇಲೆ ನೀನು ರಮೇಶ್ ಜೊತೆ ಅಮೆರಿಕಕ್ಕೆ ಹೋಗು. ರಮೇಶ್ ತುಂಬ ಒಳ್ಳೆಯ ಹುಡುಗ, ಅವನು ಅಷ್ಟು ಒಳ್ಳೆಯವರು ಯಾರೂ ಇಲ್ಲ. ಪ್ರೀತಿ ವ್ಯಾಮೋಹ ಇವೆಲ್ಲ 2 ದಿನ ಮುಗಿದು ಹೋಗುತ್ತದೆ ಅಂತ ಅಪ್ಪ ಹೇಳಿದರು. ಆದರೆ ನನಗೆ ನನ್ನ ಪ್ರೀತಿಯನ್ನು ಅಪ್ಪ ಎಷ್ಟೊಂದು ಚಿಕ್ಕದಾಗಿ ಪರಿಗಣಿಸುತ್ತಿದ್ದಾರೆ ಅಂತ ದುಃಖವಿತ್ತು. ಕೊನೆಗೆ ಅಮ್ಮನ ಹತ್ತಿರ ತುಂಬ ಗಲಾಟೆ ಮಾಡಿದೆ. ಅಮ್ಮ, ನಿನ್ನ ಅಪ್ಪ ಏನು ಹೇಳುತ್ತಾರೆ ಅದೇ ಕೇಳು. ನಾನು ನೀನು ಹೇಳಿದ ಹಾಗೆ ಕೇಳಿದರೆ ನನ್ನನ್ನು ನಿನ್ನ ಜೊತೆ ಮನೆ ಬಿಟ್ಟು ಓಡಿಸುತ್ತಾನೆ. ಈ ರೀತಿಯ ಮಾತುಗಳನ್ನು ಆಡಿ ನನ್ನ ಬಾಯಿ ಮುಚ್ಚಿಸಿದಳು. ವಿಧಿಯಿಲ್ಲದೆ ನಾನು ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋದೆ. ಅದು ನನ್ನ ಮದುವೆಯ ಇಂದಿನ ದಿನ. ನಾನು ಪ್ರೀತಿಸಿದ ಹುಡುಗನನ್ನು ಮದುವೆಯಾದೆ. ಅವನು ನಮ್ಮ ಡ್ರೈವರ್ನ ಮಗ ಆಗಿದ್ದರಿಂದ ಮನೆಯಲ್ಲಿ ದೊಡ್ಡ ಗಲಾಟೆ ಆಯಿತು. ರೌಡಿಗಳು ಬಂದು ನನ್ನ ಗಂಡನ ಅಪ್ಪ ಅಮ್ಮ ತಂಗಿ ಎಲ್ಲರಿಗೂ ಚೆನ್ನಾಗಿ ಹೊಡೆದರು. ಮನೆಯಲ್ಲಿ ದೊಡ್ಡ ಗಲಾಟೆ ಶುರುವಾಯಿತು. ನಂತರ ನಾನೇ ನನ್ನ ಅಪ್ಪ ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ನಾನು ಮೇಜರ್ ಆಗಿದ್ದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಮದುವೆ ವಿಷಯದಲ್ಲಿ. ನಂತರ ಅಪ್ಪ ಅಮ್ಮ ನನ್ನನ್ನು ಬಿಟ್ಟರು. ನಮ್ಮ ಮಗಳಲ್ಲ, ನಮ್ಮ ಪಾಲಿಗೆ ನೀನು ಸತ್ತೇ ಹೋಗಿದ್ದೀಯ. ಜೀವನದಲ್ಲಿ ಎಂದಿಗೂ ಕೂಡ ನೀನು ಮುಖವನ್ನು ನಮಗೆ ತೋರಿಸಬೇಡ ಅಂತ. ಆಗ ಇನ್ನೂ ದುಃಖವಾಯಿತು. ಬದುಕು ಇಷ್ಟೊಂದು ಕಷ್ಟವಾಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಅಪ್ಪ ಅಮ್ಮನ ಮನೆಯಲ್ಲಿದ್ದಾಗ ಯಾವುದೇ ಕಷ್ಟಗಳು ಗೊತ್ತಾಗುತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಜವಾಬ್ದಾರಿಗಳು ಜಾಸ್ತಿ, ಸಂಪಾದನೆ ಕಡಿಮೆ. ನಾನು ಕೂಡ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ಈಗ ಅರ್ಥವಾಗುತ್ತಿದೆ ಡ್ರೈವರ್ನ ಮಗನನ್ನು ಮದುವೆ ಆಗಬೇಡ ಅಂತ ಅಪ್ಪ ಅಮ್ಮ ಏಕೆ ಹೇಳಿದರು ಅಂತ. ಏಕೆಂದರೆ ಬಡತನದ ಬಿಸಿ ಇಂದು ಅರ್ಥವಾಗುತ್ತಿದೆ. ಹೇಳುವುದು ಸುಲಭ, ಪ್ರೀತಿ ಇದ್ದರೆ ಸಾಕು ಅಂತ. ಆದರೆ ಬದುಕಲು ಸಂಪಾದನೆ ಬೇಕೇ ಬೇಕು. ನನ್ನ ಗಂಡ ಮೊದಲೇ ಹೇಳಿದ್ದರು, ನಾವು ಮಿಡ್ಲ್ ಕ್ಲಾಸ್ ಪೀಪಲ್, ನಿಮ್ಮ ರೀತಿ ಅಲ್ಲ. ನೀವು ತಿಂಗಳಿಗೆ ಮಾಡುವ ಎಕ್ಸ್ಟ್ರಾ ಖರ್ಚುಗಳಲ್ಲಿ ನಮ್ಮದು 6 ತಿಂಗಳ ಬದುಕು ಸರಾಗವಾಗಿ ನಡೆಯುತ್ತದೆ. ಹೊರಗೆ ನಿಂತು ನೋಡಿದಷ್ಟು ಬದುಕು ಸುಲಭ ಇರುವುದಿಲ್ಲ ಅಂತ. ಆದರೆ ನಾನು ಪದೇ ಪದೇ ಬಲವಂತ ಮಾಡುತ್ತಿದ್ದರಿಂದ ಅವರು ಒಪ್ಪಿಕೊಂಡರು. ನನ್ನ ಗಂಡ ಎಂದೂ ಕೂಡ ಮೋಸ ಮಾಡಿಲ್ಲ. ಅವರ ನಿಜವಾದ ಕೆಲಸವನ್ನು, ಅವರ ಅಪ್ಪನ ವೃತ್ತಿಯನ್ನು ಎಲ್ಲ ತಿಳಿದೇ ನಾನು ಪ್ರೀತಿ ಮಾಡಿದ್ದು. ನನಗೆ ಮೊದಲು ನನ್ನ ಗಂಡ ಮಾತ್ರ ಕಾಣುತ್ತಿದ್ದ. ಆದರೆ ಈಗ ನನ್ನ ಜವಾಬ್ದಾರಿ, ನನ್ನ ಕೆಲಸ, ನನ್ನ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸಿಕೊಳ್ಳಬೇಕು, ಇವರ ಸಂಪಾದನೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಕಾಡುತ್ತಿವೆ. ಒಮ್ಮೊಮ್ಮೆ ಈಗಲೂ ನನ್ನ ಗಂಡ ಹೇಳುತ್ತಾರೆ, ಇನ್ನು ನಮಗೆ ಮಕ್ಕಳಾಗಿಲ್ಲ, ಬೇಕಾದರೆ ನಿನ್ನ ಅಪ್ಪ ಅಮ್ಮನ ಮನೆಗೆ ಹೋಗು, ಡೈವರ್ಸ್ ತೆಗೆದುಕೊಂಡು, ನಿನಗೆ ಎಂದೂ ಕೂಡ ತೊಂದರೆ ಮಾಡುವುದಿಲ್ಲ. ನಿನ್ನ ಅಪ್ಪನ ರೀತಿ ತುಂಬ ಶ್ರೀಮಂತವಾಗಿರುವ, ನಿನ್ನನ್ನು ತುಂಬ ಪ್ರೀತಿಸುವ ಒಂದು ಒಳ್ಳೆಯ ಹುಡುಗ ಸಿಕ್ಕಿ ಮದುವೆಯಾಗಿ ನೆಮ್ಮದಿಯಾಗಿರಲಿ ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಾಧ್ಯವಾಗುತ್ತಿಲ್ಲ. ಆಗ ಗಂಡನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿಮ್ಮ ಈ ಮುದ್ದಾದ ಮುಖ, ಈ ಅಮಾಯಕತ್ವದ ಮನಸ್ಸು ನನಗೆ ಬೇಕು. ಇಷ್ಟು ಒಳ್ಳೆಯ ಮನುಷ್ಯ ನನಗೆ ಸಿಗುವುದಿಲ್ಲ. ಅಪ್ಪನ ರೀತಿ ಶ್ರೀಮಂತ ಸಿಗಬಹುದು, ಆದರೆ ನಿಮ್ಮಂತಹ ಅಮಾಯಕ ಮನುಷ್ಯ ಸಿಗಲು ಸಾಧ್ಯವೇ ಇಲ್ಲ. ನೀವು ನನ್ನನ್ನು ಬಿಟ್ಟರೂ ನಾನು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಅಂತ ಪ್ರತಿ ಬಾರಿ ಹೇಳುತ್ತಿದ್ದೆ. ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ನಾನು ಹೇಳುವುದು. ನನಗೆ ನೀನು ಎಂದರೆ ತುಂಬ ಇಷ್ಟ. ನಿನ್ನ ಜೊತೆ ಬದುಕುವುದು ಅಭ್ಯಾಸವಾಗಿ ಹೋಗಿದೆ.
ನೀನಿಲ್ಲದೆ ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಬದುಕು ನಡೆದುಕೊಂಡು ಹೋಗುತ್ತಿತ್ತು. ದುಡ್ಡಿಗೆ ಬಡತನವಿದ್ದರೂ ಪ್ರೀತಿಗೆ ನಿಜವಾಗಲೂ ಬಡತನವಿರಲಿಲ್ಲ. ನನ್ನ ಅತ್ತೆ, ಮಾವ, ನಾದಿನಿ ಎಲ್ಲರೂ ತುಂಬ ಒಳ್ಳೆಯವರು. ನನ್ನ ಮನೆಯ ಜನರಿಗಿಂತ ತುಂಬ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಅವರ ಸಮಸ್ಯೆ ಎಂದರೆ ಒಂದೇ ಒಂದು, ತುಂಬ ದುಡ್ಡಿಲ್ಲ ಅನ್ನುವುದು. ಇದರ ಜೊತೆಗೆ ನಾನು ಒಂದು ಹೊಸ ಕೆಲಸಕ್ಕೆ ಸೇರಿದ್ದೇನೆ. ಅದರಿಂದ ಕೈ ತುಂಬ ಸಂಬಳ ಬರುತ್ತದೆ. ನಾನು ಮತ್ತು ನನ್ನ ಗಂಡ ದುಡಿದಿದ್ದು ಸರಿ ಹೋಗುತ್ತದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ನನ್ನ ನಾದಿನಿಗೆ ಹುಡುಗ ಗೊತ್ತಾದ. ಅವಳ ಮದುವೆಗೆ ತುಂಬ ದುಡ್ಡು ಬೇಕಾಗಿತ್ತು. ನಾದಿನಿಯ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದೆವು. ನಮ್ಮಿಬ್ಬರ ಕೈಯಲ್ಲಿ ಇದ್ದ ದುಡ್ಡು ಸಂಪೂರ್ಣವಾಗಿ ಖರ್ಚಾಯಿತು. ಎಲ್ಲ ಸರಿ ಹೋಯಿತು. ಇನ್ನು ಮೇಲಾದರೂ ದುಡಿದ ದುಡ್ಡನ್ನು ಸ್ವಲ್ಪ ಹೊಂದಿಸಿಕೊಂಡು ಒಂದು ಚೆನ್ನಾಗಿರುವ ಮನೆಯನ್ನು ಭೋಗ್ಯಕ್ಕೆ ತೆಗೆದುಕೊಳ್ಳೋಣ ಅಂತ ಅಂದುಕೊಳ್ಳುವಷ್ಟರಲ್ಲಿ ನನ್ನ ಗಂಡ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದುಬಿಟ್ಟು ಕೆಳಗೆ ಬಿದ್ದ. ಡಾಕ್ಟರ್ ಹತ್ತಿರ ತೋರಿಸಿದಾಗ ಅವರು ಕೂಡ ಬೇಸರ ಮಾಡಿಕೊಂಡರು. ಇಲ್ಲವಾದರೆ ಪ್ರಾಣಕ್ಕೆ ಅಪಾಯ, ಆಪರೇಷನ್ ಬೇಗ ಮಾಡಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿದರು. ನನ್ನ ಹತ್ತಿರ ದುಡ್ಡಿಲ್ಲದ ಕಾರಣ ನನ್ನ ಗಂಡನ ಮ್ಯಾನೇಜರ್ ಹತ್ತಿರ ಹೋದೆ. ದುಡ್ಡಿಗಾಗಿ ಅವರು ನನ್ನನ್ನು ಅವರ ಆಫೀಸ್ ಬಾಸ್ ಹತ್ತಿರ ಕಳಿಸಿದರು. ಅವರ ಬಾಸ್ ಮನೆಗೆ ಈಗ ತಾನೇ ಹೋದರು ಅಂತ ಹೇಳಿ ಮನೆಯ ಅಡ್ರೆಸ್ಸನ್ನು ಕೊಟ್ಟರು. ನಾನು ಕಷ್ಟಪಟ್ಟು ಅಡ್ರೆಸ್ ಹುಡುಗಿ ಹೋದೆ. ಅವರು ನನ್ನನ್ನು ನೋಡಿ ಆಶ್ಚರ್ಯಗೊಂಡರು. ನಿಮ್ಮನ್ನು ನಾನು ತುಂಬ ಬಾರಿ ನೋಡಿದ್ದೇನೆ. ಅಂತಹ ಕೆಲಸಕ್ಕೆ ಬಾರದವನಿಗೆ ಇಂಥ ಸುಂದರವಾದ ಹುಡುಗಿ ಹೇಗೆ ಸಿಕ್ಕಿದಳು ಅಂತ ಆಶ್ಚರ್ಯವಾಗುತ್ತಿತ್ತು. ನಿಮ್ಮ ಅಪ್ಪ ಅಮ್ಮ ಶ್ರೀಮಂತರು. ಈ ರೀತಿ ಉಪಯೋಗಕ್ಕೆ ಬಾರದ ಮಾತುಗಳನ್ನು ಆಡುತ್ತಿದ್ದರು. ಆಗ ನಾನು ಮಾತನ್ನು ಬದಲಾಯಿಸಿದೆ. ನನ್ನ ಗಂಡನಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕೇ ಬೇಕು ಅಂತ ಕೇಳಿದೆ ಅಷ್ಟೆ. ಮಾಲೀಕ ನಗುತ್ತಾ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನು ಸರ್ ಅಂತ ಹೇಳಿದೆ ಭಯದಿಂದ. ಇದೊಂದು ರಾತ್ರಿ ನಾನು ಹೇಳಿದ ಹಾಗೆ ಕೇಳಿಬಿಡು. ನೀನು ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ, ಪ್ಲೀಸ್ ಸರ್. ನಾನು ಆ ರೀತಿಯ ಹುಡುಗಿ ಅಲ್ಲ. ನನಗೆ ನನ್ನ ಗಂಡನೇ ಸರ್ವಸ್ವ. ಅದೆಲ್ಲ ನನಗೆ ತಿಳಿದಿಲ್ಲ. ಈ ರಾತ್ರಿ ನಾನು ಹೇಳಿದ ಹಾಗೆ ಕೇಳಿದರೆ ದುಡ್ಡು, ಇಲ್ಲವಾದರೆ ಇಲ್ಲ ಅಂತ ಹೇಳಿ ಬಲವಂತವಾಗಿ ನನ್ನನ್ನು ಅವರ ರೂಮಿಗೆ ಕರೆದುಕೊಂಡು ಹೋಗಿ ರೂಮಿನ ಬಾಗಿಲನ್ನು ಹಾಕಿದರು. ಅಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಏನೂ ಇಲ್ಲ. ಬಾಸ್ನ ಅಮ್ಮ ಬೆಡ್ ರಿಡನ್. ಕೆಲಸದವಳು ಇಂದು ಬರದ ಕಾರಣ ನಾನು ಅವರ ಅಮ್ಮನನ್ನು ನೋಡಿಕೊಂಡರೆ ನಾನು ಕೇಳಿದಷ್ಟು ದುಡ್ಡು ಕೊಡುವುದಾಗಿ ಹೇಳಿದರು ಸರ್. ಇಷ್ಟೇನಾ ಅಂತ ಕೇಳಿದಾಗ ನನ್ನ ಅಮ್ಮ ಯಾರ ಕೈಯಲ್ಲಿ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುವುದಿಲ್ಲ. ಇದು ಅವರಿಗೆ ಇಷ್ಟ ಆದವರು ಬಂದರೆ ಮಾತ್ರ. ನಿಮ್ಮನ್ನು ತುಂಬ ಸಲ ನೋಡಿ ನಿಮ್ಮ ಗಂಡನ ಜೊತೆ ಅಮ್ಮ ಹೇಳುತ್ತಿದ್ದರು, ನಿನಗೂ ಕೂಡ ಆ ರೀತಿಯ ಹುಡುಗಿ ಸಿಗಲಿ ಅಂತ. ನನಗೆ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ನೀವು ಅವರ ಸೇವೆಯನ್ನು ಮಾಡಿದರೆ ಅವರು ಖಂಡಿತವಾಗಿ ಮಾಡಿಸಿಕೊಳ್ಳುತ್ತಾರೆ ಅಂತ ಹೇಳಿ ಹೊರಗೆ ಹೋದರು. ಆ ರಾತ್ರಿ ಕಳೆದು ಬೆಳಗ್ಗೆ ಆದ ತಕ್ಷಣ ನಾನು ಹೋದೆ. ನನಗೆ ಅಲ್ಲಿ ಆಶ್ಚರ್ಯ ಕಾದಿತ್ತು. ನನ್ನ ಗಂಡನಿಗೆ ಆಪರೇಷನ್ಗೆ ರೆಡಿಯಾಗಿದೆ. ಕನ್ಸರ್ನ್ ಪೇಪರ್ಗೆ ಸೈನ್ ಮಾಡಬೇಕು. ನಾನು ಅಷ್ಟೇ ಸೈನ್ ಮಾಡಿದೆ. ದುಡ್ಡು ಇಲ್ಲಿ ಅರೇಂಜ್ ಆಯಿತು. ಅಂದರೆ ಎಲ್ಲ ನನ್ನ ಗಂಡನ ಆಫೀಸ್ನ ಬಾಸ್ ಹೆಸರು ಹೇಳಿದರು. ನನಗೆ ಖುಷಿಯಾಯಿತು. ಇದು ಹೇಗೆ ಸಾಧ್ಯ ಅಂತ. ಆಪರೇಷನ್ ನಡೆಯುತ್ತಲೇ ಇದೆ. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ ಬಂದರು. ಅವರು ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಮ್ಮನ್ನು ಕ್ಷಮಿಸು ಮಗಳೇ, ಕೋಪದಲ್ಲಿ ಬುದ್ಧಿ ಇಲ್ಲದಂತೆ ಹಾಡಿದೆವು. ಎಂದೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಮ್ಮ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಿನಗೆ ಕೊಡುತ್ತೇವೆ. ನೀನು ಆರಾಮವಾಗಿ ಸಂತೋಷದಿಂದ ಇರು ಅಂತ ಹೇಳುತ್ತಿದ್ದರು. ಡಾಕ್ಟರ್ ಬಂದು ಹೇಳಿದರು ಆಪರೇಷನ್ ಸಕ್ಸಸ್ ಆಯಿತು ಅಂತ. ಆಗ ಇನ್ನೂ ಖುಷಿಯಾಯಿತು. ಈ ಮಧ್ಯೆ ನನ್ನ ಗಂಡನನ್ನು ನೋಡಿದಾಗ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಸರಿ ಹೋಗಿದ್ದು ಅವರಿಗೆ ತುಂಬ ಖುಷಿಯಾಯಿತು. ಯಾವಾಗಲೂ ಒಂದು ಪಶ್ಚಾತ್ತಾಪ ಅವರಿಗೆ ಇರುತ್ತಿತ್ತು, ನನ್ನಿಂದ ಅವಳ ಬದುಕು ಬಡತನದಲ್ಲಿ ಇದೆ ಅಂತ. ಈಗ ನೆಮ್ಮದಿಯಾಗಿ ನಾನು ಇರಬಹುದು ಅಂತ ಸನ್ನೆ ಮಾಡಿದರು. ಅಮ್ಮ ಇದ್ದಕ್ಕಿದ್ದಂತೆ ಹೇಗೆ ನನ್ನ ಮೇಲೆ ಪ್ರೀತಿ ಬಂತು ಅಂದಾಗ, ಅಮ್ಮ ಯಾವಾಗಲೂ ಪ್ರೀತಿ ಇತ್ತು. ನಮ್ಮನ್ನು ಧಿಕ್ಕರಿಸಿ ಹೋದವಳಿಗೆ
ಸ್ವಲ್ಪ ಕಷ್ಟ ಸುಖ ಗೊತ್ತಾಗಲಿ ಅಂತ ಸುಮ್ಮನಾದೆವು. ಎಲ್ಲವನ್ನು ಸರಿ ಮಾಡಿದ್ದು ನಿನ್ನನ್ನು ಇಷ್ಟಪಟ್ಟಿದ್ದ, ನಿನ್ನನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ದ ಕಿರಣ್. ಅವನನ್ನು ಮದುವೆ ಆಗಿದ್ದರೆ ಇಂದು ರಾಣಿಯ ರೀತಿ ಇರುತ್ತಿದ್ದೆ ಅಂತ ಪದೇ ಪದೇ ಅಮ್ಮ ಅದೇ ಮಾತನ್ನು ಹೇಳಿ ನೋವು ಮಾಡುತ್ತಿದ್ದರು. ಆಗಿದ್ದು ಹಾಗೆ ಹೋಯಿತು, ಬಿಟ್ಟು ಬಿಡು ಅಮ್ಮ. ನೀನು ನಿನ್ನ ಅಳಿಯನನ್ನು ಒಪ್ಪಿಕೊಂಡರೆ ನನ್ನನ್ನು ಒಪ್ಪಿಕೊಂಡಂತೆ. ಆದರೂ ಕಿರಣ್ ಸರ್ ಇಷ್ಟೊಂದು ಒಳ್ಳೆಯವರು ಅಂತ ತಿಳಿದಿರಲಿಲ್ಲ. ಅವರ ಅಮ್ಮನಿಗೆ ನಾನು ಎಂದರೆ ಇಷ್ಟವೆಂತೆ. ಹೌದು, ನೀನು ಇನ್ನೊಬ್ಬರನ್ನು ಮದುವೆಯಾದೆ ಅಂತ ವಿಷಯ ತಿಳಿದ ಮೇಲೆ ಅವರ ಆರೋಗ್ಯ ಜಾಸ್ತಿ ಹಾಳಾಯಿತು. ನಿನ್ನನ್ನು ನೋಡಬೇಕು ಅಂತ ಅವರು ಪದೇ ಪದೇ ಕೇಳುತ್ತಾ ಇದ್ದ ಸಮಯಕ್ಕೆ ಸರಿಯಾಗಿ ನೀನು ಹೋದೆ. ಅದಕ್ಕೆ ಅವರು ಆ ರೀತಿ ನಿನ್ನ ಜೊತೆ ನಡೆದುಕೊಂಡರು. ರಾತ್ರಿ ಪೂರ್ತಿ ನಿನ್ನ ಕೈಯಲ್ಲಿ ಸೇವೆ ಮಾಡಿಸಿದರು. ಕಿರಣ್ ಅಮ್ಮ ಅಂದರೆ ನಿನ್ನ ಗಂಡನ ಬಾಸ್ನ ಅಮ್ಮ. ದಿನಗಳನ್ನು ಲೆಕ್ಕ ಹಾಕುತ್ತಿದ್ದಾರೆ ಮೇಲೆ ಹೋಗಲು. ಅವರ ಸೊಸೆಯಾಗಿ ಎಂದೂ ಕೂಡ ಸೇವೆ ಮಾಡುವ ಅವಕಾಶ ನೀನು ಕೊಟ್ಟಿಲ್ಲ. ಅದಕ್ಕೆ ಕಿರಣ್ ಆ ರೀತಿ ಮಾಡಿದ್ದು. ನಮ್ಮ ಹತ್ತಿರ ಸಾರಿ ಕೇಳಿದರು. ಆಂಟಿ, ತುಂಬ ಕೆಟ್ಟದಾಗಿ ನಡೆಸಿಕೊಂಡು ಬಿಟ್ಟೆ ನಿಮ್ಮ ಮಗಳನ್ನು ಅಂತ. ಆದರೆ ನೀನು ನಮಗೆ ಮಾಡಿದ ಮೋಸ, ಅದರ ಮುಂದೆ ಅದೆಲ್ಲ ಎಷ್ಟು ಮಾತ್ರ. ಅಮ್ಮ ಕಣ್ಣೀರು ಹಾಕುತ್ತಿದ್ದಳು. ಅಮ್ಮ, ಇನ್ನೂ ಮರೆತಿಲ್ಲವೇ? ಅಂದರೆ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ನಿನ್ನ ಬಗ್ಗೆ ಕೋಟಿ ಆಸೆಗಳನ್ನು ನಾನು ಮತ್ತು ನಿನ್ನ ಅಪ್ಪ ಇಟ್ಟುಕೊಂಡಿದ್ದೆವು. ನೀನು ನಮ್ಮ ಮುದ್ದಿನ ಮಗಳು. ಅಮ್ಮನನ್ನು ಸಮಾಧಾನ ಮಾಡಿದೆ, ಅದೇ ರೀತಿ ಅಪ್ಪನನ್ನು ಕೂಡ. ಕಿರಣ್ ಹತ್ತಿರ ಫೋನ್ ಮಾಡಿ ಮಾತನಾಡಿಸಿದೆ. ನನ್ನಿಂದ ಆದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿದೆ. ನನಗೆ ಅವರು ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಅನ್ನು ಹೇಳಿದೆ. ಅಷ್ಟೇ ಅಲ್ಲ, ನಾನು ಹುಡುಕುವ ಹುಡುಗಿಯನ್ನು ನೀವು ಮದುವೆ ಆಗಬೇಕು ಅಂತ ಹೇಳಿದೆ. ಅವರು ತಮಾಷೆಯಾಗಿ ನಕ್ಕರು. ಇದೆಲ್ಲ ಆದ ಸ್ವಲ್ಪ ದಿನಗಳಿಗೆ ನನ್ನ ಗಂಡ ಸಂಪೂರ್ಣವಾಗಿ ಹುಷಾರಾಗಿ ಮನೆಗೆ ಬಂದ. ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದೆ. ನಾನು ಪ್ರೀತಿ ಮಾಡಿದ ಹುಡುಗ ಬಂದಿದ್ದಾನೆ ಅಂದರೆ ಎಷ್ಟು ಖುಷಿಯಲ್ಲವೇ? ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನನ್ನು ಎಂದೂ ಕೂಡ ಬಿಟ್ಟು ಹೋಗಬಾರದು ಯಾವ ಸಂದರ್ಭದಲ್ಲಿ ಅಂತ. ಈಗ ಒಂದು ವಿಷಯ ಅರ್ಥವಾಯಿತು. ಬದುಕಿನಲ್ಲಿ ನೀನು ನಿಜವಾಗಲೂ ಪ್ರೀತಿ ಮಾಡಿದರೆ ಕಷ್ಟವಿರಲಿ, ಸುಖವಿರಲಿ, ಬಡತನವಿರಲಿ, ನಿನಗೆ ನಿಜವಾದ ಪ್ರೀತಿ ಸಿಕ್ಕೇ ಸಿಗುತ್ತದೆ. ನನ್ನ ಪ್ರೀತಿ ನನಗೆ ಸಿಕ್ಕಿತು. ನನ್ನ ಮನೆಯವರು ಕೂಡ ಆ ಪ್ರೀತಿಯನ್ನು ಒಪ್ಪಿಕೊಂಡರು. ಈಗ ಸುಂದರವಾದ ಬದುಕನ್ನು ನನ್ನ ಗಂಡನ ಜೊತೆ ಸಾಗಿಸುತ್ತಿದ್ದೇನೆ. ಈ ಸುಂದರವಾದ ಕ್ಷಣಗಳು ಇಲ್ಲೇ ನಿಂತು ಹೋಗಲಿ ಅಂತ ಅನಿಸುತ್ತದೆ. ಈ ಕ್ಷಣ ಇದೇ ರೀತಿ ಇರಲಿ ಅಂತ ನಾನು ಧೈರ್ಯದಿಂದ ಬದುಕುತ್ತೇನೆ. ನನ್ನನ್ನು ಪ್ರೀತಿಸುವವರು ತುಂಬ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಕಿರಣ್ ಸರ್ಗೂ ಕೂಡ ನಾನು ಮತ್ತು ನನ್ನ ಗಂಡ ಒಂದು ಸುಂದರವಾದ ಸಂಸ್ಕಾರವಂತವಾದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸಿದೆವು. ಈಗ ಅವರ ಸಂಸಾರದಲ್ಲಿ ಅವರು, ಅಪ್ಪ ಅಮ್ಮ ಅವರ ಸಂಸಾರದಲ್ಲಿ, ನಾನು ನನ್ನ ಸಂಸಾರದಲ್ಲಿ ನೆಮ್ಮದಿಯಾಗಿ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.